ಕಾಂಗ್ರೆಸ್ನಲ್ಲಿ ಮೂರನೇ ಪವರ್ ಸೆಂಟರ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ಇದೀಗ ಮೆಗಾ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸಿದ್ದು ಡಿಕೆ ಮಧ್ಯೆ ಸತೀಶ್ ಜಾರಕಿಹೊಳಿ ಸದ್ದು. ಕಾಂಗ್ರೆಸ್ನಲ್ಲಿ ಮೂರನೇ ಪವರ್ ಸೆಂಟರ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಈಗ ಸಿದ್ದು ಡಿಕೆ ಮಧ್ಯೆ ಸತೀಶ್ ಜಾರಕಿಹೊಳಿ ಸದ್ದು. ದೆಹಲಿ ಮಟ್ಟದಲ್ಲೂ ಬಲ ಪ್ರದರ್ಶನದ ಕಸರತ್ತು. ಆಪ್ತ ಶಾಸಕರ ಜೊತೆ ಎರಡೆರಡು ಸಲ ಭೇಟಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಸಾಹುಕಾರ ಕಣ್ಣು. ಅಂತಾರಾಜ್ಯ ಪ್ರವಾಸಕ್ಕೂ ಬೆಂಬಲಿಗರ ತಯಾರಿ. ಹೊಸ ದಾಳ ಉರುಸ್ತಿದ್ದಾರ ಮಂತ್ರಿ ಜಾರಕಿಹೊಳಿ. ಇದು ಪರ್ಯಾಯ ನಾಯಕತ್ವದ ಸಂದೇಶನ. ಕಾಂಗ್ರೆಸ್ನಲ್ಲಿ ಮೂರನೇ ಪವರ್ ಸೆಂಟರ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ಇದೀಗ ಮೆಗಾ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸಿದ್ದು ಡಿಕೆ ಮಧ್ಯೆ ಸತೀಶ್ ಜಾರಕಿಹೊಳಿ ಸದ್ದು ಮಾಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲೂ ಬಲ ಪ್ರದರ್ಶನದ ಕಸರತ್ತು ನಡೀತಾ ಇದೆ. ಆಪ್ತ ಶಾಸಕರ ಜೊತೆ ಎರಡೆರಡು ಸಲ ಭೇಟಿಯನ್ನ ಮಾಡಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಸಾಹುಕಾರ ಕಣ್ಣು. ಅಂತಾರಾಜ್ಯ ಪ್ರವಾಸಕ್ಕೂ ಬೆಂಬಲಿಗರ ತಯಾರಿ. ಹೊಸ ದಾಳ ಉರುಳಿಸ್ತಿದ್ದಾರ ಮಂತ್ರಿ ಜಾರಕಿಹೊಳಿ ಅನ್ನುವಂಥದ್ದು. ಇದು ಪರ್ಯಾಯ ನಾಯಕತ್ವದ ಸಂದೇಶನ. ಹಾಗಾದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಸನ್ ಯತೀಂದ್ರ ಜಾರಕಿಹೊಳಿಯ ಪರವಾಗಿ ಏನೇನೆಲ್ಲ ಮಾತನಾಡಿದ್ರು, ಯಾವ ಮಟ್ಟಿಗೆ ಒಂದು ವಿಚಾರವನ್ನ ಪ್ರಸ್ತಾಪ ಪಡಿಸಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಿಂದೆ ಸತಿ ಜಾರಕಿಹೊಳಿ ಪರವಾಗಿ ಸತತವಾಗಿ ಯತೀಂದ್ರ ಸಹಿತ ಮಾತನಾಡ್ತಾ ಬರ್ತಿದ್ರು. ಆದ್ರೆ ಇತ್ತೀಚೆಗಷ್ಟೇ ದೆಹಲಿಯ ಮೀಟಿಂಗ್ ಸಹಿತ ಆಗಿರುವಂತದ್ದು. ಇದನ್ನೆಲ್ಲ ಗಮನಿಸಿದಾಗ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ, ನಾನು ಈ ಬಾರಿ ಯಾವುದೇ ಸಿಎಂ ಸ್ಥಾನದ ರೇಸ್ ಅಲ್ಲಿಲ್ಲ ಈ ಬಾರಿ ಅಂತ ಅವರು ಮೆನ್ಷನ್ ಮಾಡಿ ಹೇಳಿರುವಂತದ್ದು. ಹೀಗಾಗಿ ಅಲ್ಲಿ ಡಿಸಿಎಂ ಸ್ಥಾನಕ್ಕಾಗಿ ಹೊಡೆದಾಟವನ್ನ ನಡೆಸಿದ್ದಾರೆ ಜಾರಕಿಹೊಳಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಸ್ಪಷ್ಟವಾದಂತ ಚಿತ್ರಣ ಅಲ್ಲಿ ತೋರಿಸ್ತಾ ಇರುವಂತದ್ದು. ಯಾಕಂದ್ರೆ ನಾವು ನೋಡಿದೀವಿ ಕಳೆದ ಬಾರಿ ಯತೀಂದ್ರ ಸಹಿತ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಸತೀಶ್ ಅವರಿಗಿಂತ ಪ್ರಬಲವಾದಂತ ವ್ಯಕ್ತಿ ನಾಯಕ ಇನ್ಯಾರಿದ್ದಾರೆ ಅನ್ನುವಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಇದನ್ನೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಇದೀಗ ಸತೀಶ್ ಜಾರಕಿಹೊಳಿ ಹಾಗಾದ್ರೆ ಪವರ್ ಫೈಟ್ ಅಲ್ಲಿ ಒಂದು ಕಡೆ ಸಿದ್ದು ಡಿಕೆಶಿ ಇದ್ರೆ ಮತ್ತೊಂದು ಕಡೆ ಜಾರಕಿಹೊಳಿನೂ ಸಹಿತ ತನ್ನ ತಂತ್ರಗಾರಿಕೆಯನ್ನ ರೂಪಿಸ್ಕೊಳ್ತಾ ಇದ್ದಾರಾ ಅನ್ನುವಂತ ಒಂದಿಷ್ಟು ಸಂದೇಹಗಳು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ದೆಹಲಿಯ ಇವರ ಮೀಟಿಂಗ್ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೀಗಾಗಿ ಉಪಮುಖ್ಯಮಂತ್ರಿಗಾಗಿ ಡಿಸಿಎಂಗಾಗಿ ಒಂದಿಷ್ಟು ಕಸರತ್ತನ್ನ ಜಾರಕಿಹೊಳಿ ನಡೆಸಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೇರವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಹಲವಾರು ಪವರ್ ಫೈಟ್ಗಳು, ಮೂರನೇ ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತದ್ದು. ಮೇ ತಿಂಗಳಲ್ಲಿ 3 ವರ್ಷ ಪೂರೈಸಲಿದೆ ಸಿದ್ದು ಸರ್ಕಾರ. ಹೀಗಾಗಿ ಸಹಜವಾಗಿ ಚುನಾವಣಾ ವಾತಾವರಣ ಸೃಷ್ಟಿ. ಈ ಸಂದರ್ಭದಲ್ಲಿ ಪರ್ಯಾಯ ನಾಯಕತ್ವದ ಮುನ್ಸೂಚನೆ. ಸಿದ್ದು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಯುವ ಸ್ಥಿತಿ ಬಂದಲ್ಲಿ ದಲಿತ ಸಿಎಂ ದಾಳ ಉರುಳಿಸುವುದು ಸಿದ್ದು ಬಣದ ಪ್ಲಾನ್ ಆಗಿದೆ. ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸುವುದು ಸಿದ್ದು ಬಣದ ತಂತ್ರಾನ. ಚಾನ್ಸ್ ಸಿಕ್ಕರೆ ಸತೀಶ್ ಜಾರಕಿಹೊಳಿ ಸ್ಥಾಪಿಸಲು ಪ್ಲಾನ್. ಹಾಗಾದ್ರೆ ಅದರ ಭಾಗವಾಗಿಯೇ ಮೂರನೇ ಪವರ್ ಸೆಂಟರ್ ಚರ್ಚೆಗೆ ಗ್ರಾಸವಾದ ಸತೀಶ್ ಜಾರಕಿಹೊಳಿ ಪಾಲಿಟಿಕ್ಸ್. ಮೇ ತಿಂಗಳಲ್ಲಿ 3 ವರ್ಷ ಪೂರೈಸುತ್ತೆ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಸಹಜವಾಗಿ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಪರ್ಯಾಯ ನಾಯಕತ್ವದ ಮುನ್ಸೂಚನೆ. ಹಾಗಾದ್ರೆ ಸಿದ್ದು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಯುವ ಸ್ಥಿತಿ ಬಂದಲ್ಲಿ ದಲಿತ ಸಿಎಂ ದಾಳ ಉರುಳಿಸುವುದು ಸಿದ್ದು ಬಣದ ಪ್ಲಾನ್ ಆಗಿದೆಯಾ? ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸುವುದು ಸಿದ್ದು ಬಣದ ತಂತ್ರಾನ ಅನ್ನುವಂಥದ್ದು. ಚಾನ್ಸ್ ಸಿಕ್ಕರೆ ಸತೀಶ್ ಜಾರಕಿಹೊಳಿ ಪ್ರತಿಷ್ಠಾಪಿಸಲು ಪ್ಲಾನ್ ಆಗಿದೆ. ಅದರ ಭಾಗವಾಗಿಯೇ ಮೂರನೇ ಪವರ್ ಸೆಂಟರ್ ಸೃಷ್ಟಿಯಾರ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಚರ್ಚೆಗೆ ಗ್ರಾಸವಾದ ಸತೀಶ್ ಜಾರಕಿಹೊಳಿ ಪಾಲಿಟಿಕ್ಸ್.